ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಬಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು. ಸೊ ಮತ್ತೆ ಅಪ್ಲೋಡ್ ಮಾಡೇ ಇರಲಿಲ್ಲ. ಸೊ ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ. ಸೊ ಏನಪ್ಪ ಎಲ್ಲೋ ಬಂದಿದ್ದಾರೆ ಬಟ್ಟೆ ತೊಗೊಳಕ್ಕಂತ ನೋಡ್ತಿದ್ದೀರಾ? ಇಲ್ಲ, ನಾನು ಬರ್ಡೇ ಗಿಫ್ಟ್ ತೊಗೊಳಕ್ಕೆ ಬಂದಿದ್ದೀನಿ. ಸೊ ನನ್ನ ಅಕ್ಕಗೆ ನನ್ನ ಬರ್ಡೇಗೆ ನೋಡಿ ಇದನ್ನೇ ತೊಗೊಂಡಿದ್ರು ಅನಿಸುತ್ತೆ. ಇಲ್ಲಿದೆ ನೋಡಿ ಇನ್ನೊಂದು ಸೆಟ್ಟು. ಅದೇ ತೊಗೊಂಡಿದ್ರಲ್ಲ ನನ್ನ ಬರ್ಡೇಗೆ. ಸೊ ಅವಳಿಗೂ ಏನಾದರೂ ಬಟ್ಟೆ ತೊಗೊಳ್ಳೋಣ ಅಂತ ಬಂದೆ. ಇದು ನಮ್ಮ ಮನೆ ಹತ್ರನೇ ಇರೋದು. ಚಿಕ್ಕ ಚಿಕ್ಕ ಮಕ್ಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಬರ್ಡೇ ಆಗಿ ಸೊ 4 ದಿನಕ್ಕೆ ಅವಳ ಬರ್ಡೇ. ಸೊ ಹಂಗಾಗಿ ಏನಾದರೂ ತೊಗೊಳ್ಳೋಣ ಅಂತ ಬಂದೆ. ನನ್ನ ಮಗಳು ಮಲ್ಕೊಂಡಿದ್ಲು, ನಮ್ಮ ತಮ್ಮ ನೋಡ್ಕೊತೀನಿ ಅಂದ. ಸೊ ಹಂಗಾಗಿ ಬಂದೆ. ಸೊ ಇದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಪಿಂಕ್ ಕಲರು. ಸೊ ಟ್ರಯಲ್ ಮಾಡಿಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಗಾಯ್ಸ್ ಟ್ರಯಲ್ ರೂಮ್ಗೆ ಹೋದೆ. ಫುಲ್ ಪತ್ಲ ಗಾಯ್ಸ್, ಬಟ್ಟೆ ಅಷ್ಟೊಂದು ತಿನ್ನಾಗೆ ಇಲ್ಲ. ಸೊ ಹಿಂಗೆ ನೋಡಿದ್ರೆ ಕಣ್ಣತ್ರ ಹಿಡ್ಕೊಂಡು ನೋಡಿದ್ರೆ ಈ ಹೊರಗಡೆ ಎಲ್ಲ ಕಾಣಿಸುತ್ತೆ, ಆ ಥರ ಇದೆ. ಬಟ್ಟೆ ಚೆನ್ನಾಗಿರಲಿಲ್ಲ. ಸೊ ಇದು ಅಲ್ಲೇ ಟ್ರಯಲ್ ರೂಮಲ್ಲೇ ಇಕ್ಬಿಟ್ಟೆ. ಟ್ರಯಲ್ ಮಾಡಿಬಿಟ್ಟು ತುಂಬ ಲೂಸ್ ಇತ್ತು. ಸೊ ಅಲ್ಲೊಂದು ಫ್ರಾಕ್ ನೋಡಿದೆ, ಇದು ತುಂಬ ಚೆನ್ನಾಗಿತ್ತು. ಸೊ ನನ್ನ ಸೈಜು ಅವಳ ಸೈಜ್ ಒಂದೇ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಹಾಕ್ಕೊಂಡು ನೋಡಿದೆ, ಎಲ್ಲ ಕರೆಕ್ಟಾಗಿತ್ತು. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಇದು ಒಂದು ತೊಗೊಂಡು ಅಲ್ಲಿ ನೋಡಿದ್ದೆ ಬೇರೆ, ತೊಗೊಂಡಿದ್ದೆ ಬೇರೆ ಅನ್ನಿಸ್ತು. ಸೊ ಆದರೂ ಚೆನ್ನಾಗಿರ್ಬೇಕಲ್ವ ಹಾಕ್ಕೊಂಡಿದ್ದ ತಕ್ಷಣ. ಸೊ ಅವಳು ಹಾಕ್ಕೊತಾಳೆ ಈ ಥರ. ಸೊ ಟ್ರಯಲ್ ಮಾಡಿಬಿಟ್ಟೆಲ್ಲ ನೋಡಿದೆ, ಚೆನ್ನಾಗಿ ಅನ್ನಿಸ್ತು. ಸೊ ತೊಗೊಂಡೆ ಇದನ್ನು ತೊಗೊಂಡು ನೆಕ್ಸ್ಟ್ ಅವಳಿಗೆ ಡೆಕೋರೇಷನ್ ಮಾಡೋಕ್ಕೆಲ್ಲ ಬೇಕಲ್ವ. ಸೊ ಹಂಗಾಗಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಇನ್ನೊಂದು ಮಾಲ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಬರ್ಡೇ ಹ್ಯಾಪಿ ಬರ್ಡೇ ಅಂತ ಇರೋದು. ಆಮೇಲೆ ಬಲೂನ್ಸ್ ಕಲರ್ ಬಲೂನ್ ಇಲ್ಲ ಅಂದರು ಅವರು. ಸೊ ಅಲ್ಲೇ ಪಕ್ಕದಲ್ಲೇ ಬುಕ್ ಸ್ಟೋರ್ ಇತ್ತು. ಬುಕ್ ಸ್ಟೋರ್ಗೆ ಹೋಗಿ ತೊಗೊಂಡು ಮನೆಗೆ ಬಂದೆ. ಸೊ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ಲು. ಇಲ್ಲಿ ಮಾಡೋಣ ಅಂದರೆ ಇದೆಲ್ಲ ಇಟ್ಟಿದ್ದಾರಲ್ಲ, ಹೆಂಗೆ ಮಾಡೋದು ಅಂಥೇಳಿ ಇದನ್ನು ಎತ್ತಿ ಇಲ್ಲಿ ಹಾಕಿದ್ರೆ ಆಯಿತು ಈ ಸೈಡು ಅಂತ ಹೇಳಿಬಿಟ್ಟು. ಸೊ ಅದನ್ನು ಎತ್ತಿ ಆ ಸೈಡ್ ಹಾಕ್ಬಿಟ್ಟು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ನನ್ನ ತಮ್ಮ. ಅವನು ಹ್ಯಾಪಿ ಬರ್ಡೇ ಅಂತ ಇರೋದು ಅದೆಲ್ಲ ಸ್ಟಾರ್ಟ್ ಮಾಡಿದ್ದ ಹಾಕೋಕ್ಕೆ. ಅವನು ನನಗೆ ಬಲೂನ್ ಊದೋಕ್ಕೆಲ್ಲ ಆಗೋಲ್ಲ, ನಾನು ಒಂದು ಬಲೂನ್ ಊದಲ್ಲ, ನೀನೇ ಬಲೂನ್ ಊದಬೇಕು ಅಂತ ಹೇಳ್ದೆ. ಸರಿ ಆಯಿತು ಅಂಥೇಳಿ ಎಲ್ಲ ಬಲೂನ್ ನಾನು ಊದ್ತೀನಿ, ನೀನು ಜಸ್ಟ್ ಇದು ಮಾಡು ಅಂತ ಹೇಳಿದೆ. ಆಮೇಲೆ ಅವಳಿಗೆ ಏನೋ ತರೋದು ಮರ್ತೋಗಿದ್ರು ಅನಿಸುತ್ತೆ. ಸೊ ಇವನು ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ಟ. ಅವನು ಹೋದ. ಸೊ ಇದು ಕೂಡ ನಾನೇ ಮಾಡಬೇಕಾ ಅಂತೇಳ್ಬಿಟ್ಟು ಸರಿ ಅಂಥೇಳಿ ಅದು ಹ್ಯಾಪಿ ಬರ್ಡೇ ಅಂತ ಇರೋದು ಅದು ಕೂಡ ಸೆಟ್ ಮಾಡಿ ಇಷ್ಟೊಂದು ಬಲೂನ್ ಊದ್ದೆ ನೋಡಿ. ಎಷ್ಟು ಬಲೂನ್ ಊದಿ ಎಲ್ಲ ಇದು ಮಾಡೋಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಸೊ ಇನ್ನು ಹಂಗೆ ಅವಳ ಜೊತೆ ಇರೋಕ್ಕಾಗಲ್ಲ ಅಂಥೇಳಿ ಅವಳಿಗೂ ಅಲ್ಲೇ ಸೈಡಲ್ಲೇ ಮಲಗಿಸ್ದೆ. ಅವಳು ಅದು ಬಲೂನು ಅದೆಲ್ಲ ಫುಲ್ ಶಾರ್ಟ್ ನೋಡ್ತಿದ್ಲು. ಹಾಗೆ ಆಟ ಆಡಿಸ್ಕೊಂಡು ಎಲ್ಲ ನಾನು ಈ ಥರ 4 ಎಲ್ಲ ಜಾಯಿಂಟ್ ಮಾಡಿದೆ ಅವ್ರು ಬರೋ ಅಷ್ಟರಲ್ಲಿ. ಸೊ ನನ್ನ ಅಕ್ಕ ಬರೋ ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಅವ್ರು ಬೇಗನೆ ಬಂದುಬಿಟ್ರು ಗಾಯ್ಸ್. ಸೊ ನನ್ನ ಬಲೂನು ಇದೆಲ್ಲ ಮಾಡೋದು ನೋಡಿ ನನ್ನ ಅಕ್ಕ ಫುಲ್ ಶಾಕೇ ಆಗಿಬಿಟ್ಲು ನೋಡಿಬಿಟ್ಟು. ಇದೆಲ್ಲ ಯಾರು ಮಾಡು ಅಂದಿದ್ದು ನಿನಗೆ, ಚಿಕ್ಕ ಮಕ್ಕಳ ಥರ ನನ್ನ ಬರ್ಡೇ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿದೆ ತಾನೆ ಅಂತ ಬೈತಾ ಇದ್ಲು. ಸೊ ಆದರೂ ಪರವಾಗಿಲ್ಲ ಅಂಥೇಳಿ ಅದು ನನ್ನ ಇಷ್ಟ, ನಾನು ಮಾಡ್ತೀನಿ ಅಂಥೇಳಿ ನಾನು ಹಂಗೆಲ್ಲ ಮಾತಾಡಿ ನಾನೆಲ್ಲ ರೆಡಿ ಮಾಡಿದೆ. ನೋಡಿ ಎಷ್ಟೊಂದು ಬಲೂನ್ಸು ಊದಿ ಮೇಲೆ ನೋಡಿ ಆ ಥರ ಹಾಕಿದ್ದೀವಿ. ನನ್ನ ಅಕ್ಕ ಬಂದು ನೋಡಿಬಿಟ್ಟು ಫುಲ್ ಶಾಕೇ ಆಗಿಬಿಟ್ಟಿದ್ಲು. ಸೊ ಅವಳು ಹೇಳ್ತಾ ಇದ್ಲು ತುಂಬ ಮೇಲೆ ಆಯಿತು, ಫೋಟೋಸಲ್ಲೆಲ್ಲ ಬರಲ್ಲ ಅದು ಅಂತ ಇದ್ಲು. ಇಲ್ಲ ಬರುತ್ತೆ ಅಂತ ನಾನು, ಇಲ್ಲ ಬರಲ್ಲ ಅಂತ ಅವಳು. ಸೊ ಹೀಗೆ ಇದು ಮಾಡ್ಕೊಂಡು ಇನ್ನೂ ಸ್ವಲ್ಪ ಕೆಳಗಡೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ ಫಸ್ಟ್ ತೆಗಿಯೋಕ್ಕಿಂತ ಮುಂಚೆ ನಿಂತ್ಕೊಂಡು ನೋಡು ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ ನನ್ನ ಅಕ್ಕ ಮತ್ತು ನನ್ನ ಮಗಳು ಇವಾಗ ಅಲ್ಲಿ ನಿಂತ್ಕೊತಾರೆ ನೋಡಿ. ಅವ್ರು ನಿಂತ್ಕೊಂಡು ನೋಡಿದ್ರು ಒಂದು ಫೋಟೋ ತೆಗಿ ಅಂತೇಳಿ. ಸೊ ಸೊ ಹಂಗಾಗಿ ಅವಳಿಗೆ ಗಿಫ್ಟ್ ಇದ್ದೆ. ಫುಲ್ ಖುಷಿ ಆಗೋದ್ಲು ನೋಡಿ. ಸೊ ಆಲ್ರೆಡಿ ನನ್ನ ತಮ್ಮ ಹೇಳಿದ್ದ ಏನೋ ತೊಗೊಂಡಿದ್ದಾಳೆ ಅಂತ. ನಾನು ಅದೇ ಏನು ತೊಗೊಂಡಿಲ್ಲ ಅಂತಿದ್ದೆ. ಸೊ ಅವಳ ಇಲ್ಲ ನೀನೇನೋ ತೊಗೊಂಡಿದ್ಯಾ, ನನಗೇನೋ ತೊಗೊಂಡಿದ್ಯಾ, ಕೊಡು ಅಂತ ಇದ್ಲು. ನಾನು ಸರ್ಪ್ರೈಸಾಗಿ ಇದು ಮಾಡೋಣ ಅಂದರೆ ಸೊ ಅವ್ನು ಹೇಳೇ ಬಿಟ್ನಲ್ಲ ಇನ್ನೇನು ಮಾಡೋದು ಅಂಥೇಳಿ ಸೊ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದ್ದು. ಸೊ ಬೇಗ ರೆಡಿ ಆಗಂತ ಹೇಳಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿದ್ವಿ. ಅದು ನೋಡಿ ಹೆಂಗೆ ಟಬ್ ಅಂತ ಹೆಂಗೆ ಆರೋಯ್ತು. ಸದ್ಯ ಅವಳ ಮೇಲೆ ಬಿದ್ದಿಲ್ಲ ಅಲ್ಲ, ಅಷ್ಟೇ ಸಾಕು. ಈ ಥರ ಪಟಾಕಿ ಥರ ಬ್ಲಾಸ್ಟ್ ಆಗೋಯ್ತು ಅದು. ಸೊ ಎಲ್ಲ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಕೇಕೆಲ್ಲ ಕಟ್ ಮಾಡಿ ನನ್ನ ಅಕ್ಕ ತುಂಬ ಖುಷಿಯಾಗಿದ್ಲು.
ಸೊ ಅವಳು ಅಂದ್ಕೊಂಡೇ ಇರಲಿಲ್ಲ ಅಂತೆ ಈ ಥರ ಮಾಡ್ತೀವಿ ಅಂತ. ಜಸ್ಟ್ ಒಂದು ಕೇಕ್ ತಂದುಬಿಟ್ಟು ಕಟ್ ಮಾಡಿಸ್ತೀವಿ ಅಂದ್ಕೊಂಡಿದ್ಲಂತೆ. ಸೊ ನೈಟು 10 ಗಂಟೆ 11 ಗಂಟೆವರೆಗೂ ಫುಲ್ ಎಲ್ಲ ವೀಡಿಯೋ ಫೋಟೋ ಎಲ್ಲ ತೊಗೊಂಡು ಫುಲ್ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿ. ಇದೇನು ಗೊತ್ತಾ, ನಾನು ಆ್ಯಕ್ಟಿಂಗ್ ಮಾಡೋದು ನೋಡಿ ಅವಳು ನಗೋದು, ಅವಳು ಆ್ಯಕ್ಟಿಂಗ್ ಮಾಡೋದು ನೋಡಿ ನಾನು ನಗೋದು. ಯಪ್ಪ ಎಷ್ಟು ಕಟ್ಟು ತೊಗೊಂಡಿದ್ದೀವಿ ಅಂದರೆ ಅಷ್ಟು ತೊಗೊಂಡಿಲ್ಲ. ನಾನು ಚೆನ್ನಾಗಿ ಮಾಡಿದ್ರೆ ಅವಳು ನಗಿಯೋದು, ಅವಳು ಚೆನ್ನಾಗಿ ಮಾಡಿದ್ರೆ ನಾನು ನಗಿಯೋದು, ನಾವಿಬ್ಬರು ಚೆನ್ನಾಗಿ ಮಾಡಿದ್ರೆ ನಮ್ಮ ಅಕ್ಕ ನಗಿಯೋದು. ಯಪ್ಪ ಸಾಕಾಗಿ ಹೋಗ್ಬಿಟ್ಟಿತ್ತು ನಮಗಂತೂ. ಸೊ ಲಾಸ್ಟ್ಗೆ ಕರೆಕ್ಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸೀರಿಯಸ್ ಆಗಿ ತಗೊಂಡು ಸೊ ನೋಡಿ ಮಾಡಿದ್ದೀವಿ ಹೆಂಗೆ ಬಂದಿದೆ ಅಂತ. ಕಾಲ ನೋಡಲಿ ಎಲ್ಲ ಚೈತ್ರವಾಗಲಿ ಎಲ್ಲ ಇದೇ ಹಾಡುವೆ ಸದಾ, ಇದೇ ಬೇಡುವೆ ಸದಾ. ನೋಡಿದ್ರಲ್ಲ ನಮ್ಮ ಅಕ್ಕದ ಬರ್ಡೇ ಹೆಂಗಾಯ್ತಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.